ನಮಸ್ಕಾರ. ಎಲ್ಲ ಕನ್ನಡ ನಾಡಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಮಂಜುನಾಥ್ ಮಾಡುವ ನಮಸ್ಕಾರಗಳು. ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು SLC ಚಾಪ್ಟರ್ ವೈಸ್ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವೆಲ್ಲ ಕೇಳ್ಬೋದು, ಎಕ್ಸಾಮ್ಸ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅನ್ನತಕ್ಕಂಥದ್ದನ್ನು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಡೈಲಿನೂ ನಮ್ಮ ಪ್ರತಿಯೊಂದು ಚಾಪ್ಟರ್ನಲ್ಲಿ ಏನೇನು ಇಂಪಾರ್ಟೆಂಟ್ ಬರ್ತದೆ, ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕೇಳ್ತಾರೆ, ನಾವು ಯಾವ ರೀತಿ ಅಟೆಂಡ್ ಮಾಡಬೇಕನ್ನತಕ್ಕಂಥದ್ದನ್ನು ಸಂಪೂರ್ಣವಾದಂತಹ ಕ್ಲಾಸಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ದೊರೀತವೆ. ನೋಡಿ, ಇವತ್ತಿನ ತರಗತಿಯಲ್ಲಿ SLC ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಅಂದರೆ ಮೊದಲನೇ ಚಾಪ್ಟರ್ ಆದಂತಹ ವಾಸ್ತವ ಸಂಖ್ಯೆಗಳು, ಆ ವಾಸ್ತವ ಸಂಖ್ಯೆಗಳಲ್ಲಿ ಪಾಠದಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತವೆ, ಯಾವೆಲ್ಲ ನಾವು ಓದಬೇಕಾಗ್ತದೆ, ಯಾವ ಇಂಪಾರ್ಟೆಂಟ್, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ನೋಡಿ, ಫಸ್ಟ್ ವಾಸ್ತವ ಸಂಖ್ಯೆಗಳು. ನೋಡಿ, ಮೊದಲನೇ SLCಯಲ್ಲಿ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಅದು ವಾಸ್ತವ ಸಂಖ್ಯೆಗಳು. ನೋಡಿ, ಆ ವಾಸ್ತವ ಸಂಖ್ಯೆಗಳಲ್ಲಿ ಮೊದಲನೇದಾಗಿ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಇದು ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ಅಂತಂದ್ರೆ ಇದು ಪಕ್ಕಾ 1 ಅಂಕದ ಪ್ರಶ್ನೆ ಆಗಿರ್ತದೆ. ಇದು 1 ಅಂಕದ ಪ್ರಶ್ನೆ ಆಗಿರ್ತದೆ. ನೋಡಿ, ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ನೀವು 1 ಅಂಕದ ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಂಡು ಕಲೀರಿ. ಅಂಕಗಣಿತದ ಮೂಲ ಪ್ರಮೇಯ ಬಹಳ ಸುಲಭವಾದಂತಹ ಪ್ರಶ್ನೆ, ಬಹಳ ಸುಲಭವಾದಂತಹ ಉತ್ತರ ಕೂಡ ಇದ್ದೇ ಇರ್ತದೆ. ಅದೇ ರೀತಿ ಸಂಯುಕ್ತ ಸಂಖ್ಯೆಗಳನ್ನು ನಾವೇನ್ ಮಾಡಬೇಕು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕಾಗ್ತದೆ. ಬಹಳ ಈಸಿಯಾಗಿ ನಾವು ಮಾಡ್ಬೋದು. ಅದನ್ನು ಕೂಡ ನೋಡಿ, ಈ ಒಂದು ಕ್ವಶನ್ ಅನ್ನ 1 ಅಂಕದ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೇಳ್ಬೋದು, ಅಥವಾ 1 ಅಂಕದ ಪ್ರಶ್ನೆಯಲ್ಲಾದರೂ ಕೇಳ್ಬೋದು. ನೀವು ಸರಿಯಾದ ರೀತಿಯಾಗಿ ಬಿಡಿಸಕ್ ಬಂದ್ರೆ ಆರಾಮಾಗಿ ನೀವು 1 ಮಾರ್ಕ್ಸ್ ಅನ್ನ ಆರಾಮ್ಸೆ ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ತೆಗೆದುಕೊಳ್ಬಹುದು. ನೋಡಿ, ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತದೆ 1 ಅಂಕದ ಪ್ರಶ್ನೆ. ಏನಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ನೀವು ಕಲಿಬೇಕಾಗ್ತದೆ. ಅದೇ ರೀತಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಲಾಸಹ ಮತ್ತು ಮಾಸಹಗಳನ್ನು ಕೂಡ 1 ಅಂಕ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳಬಹುದು, ಅಥವಾ 1 ಅಂಕದ ಪ್ರಶ್ನೆಯಲ್ಲೂ ಕೇಳಬಹುದು. ಅದೇ ರೀತಿ ಲಾಸಹ ಮತ್ತು ಮಾಸಹವನ್ನ ಕಂಡುಹಿಡಿದು ಆ ಒಂದು ಲಾಸಹ ಮಾಸಹಗಳ ಗುಣಲಬ್ಧವನ್ನು ಮತ್ತು ಕೊಟ್ಟಿರ್ತಕ್ಕಂತಹ ಪೂರ್ಣಾಂಕಗಳ ಗುಣಲಬ್ಧವನ್ನು ತಾಳೆ ನೋಡ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ ಸಿಗಪ್ಪ ಅಂತಂದ್ರೆ ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ. 3 ಅಂಕದ ಪ್ರಶ್ನೆ ಕಂಪಲ್ಸರಿ ಕ್ವಶನ್. ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಈ ಒಂದು ಲಾಸಹ ಮತ್ತು ಮಾಸಹಗಳ ಮೇಲೆ 1 ಕ್ವಶನ್ ಇದ್ದೇ ಇರ್ತದೆ. ನೀವು ಯಥಾವತ್ತಾಗಿ ಲಾಸಹ ಮತ್ತು ಮಾಸವನ್ನ ಕಲಿಬೇಕಾಗ್ತದೆ. ನಿಮ್ಮ ಟೀಚರ್ಸ್ ಹತ್ರ ಸುಲಭವಾಗಿ ಅದು ಯಾವ ರೀತಿ ಕಂಡುಹಿಡತಕ್ಕಂಥದ್ದನ್ನ ನೀಟಾಗಿ ಕಲಿಬೇಕಾಗ್ತದೆ. ನೋಡಿ, ಅದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳನ್ನ ಸಾಧಿಸ್ತಕ್ಕಂಥದ್ದು. ಅಭಾಗಲಬ್ಧ ಸಂಖ್ಯೆಗಳು ಏನಪ್ಪ, ಅಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ನೋಡಿ, √2, √5, √3 ಈ ಮೂರನ್ನು ಯಾವ್ದಾದ್ರು ಒಂದು ಕಲ್ತ್ರೆ ಸಾಕು, ಎಲ್ಲವೂ ಸುಲಭವಾಗಿ ನಾವು ಅಟೆಂಡ್ ಮಾಡ್ತಕ್ಕಂಥದ್ದು. ನೋಡಿ, ಯಾವ್ದಾದ್ರು ಒಂದು ಕಲೀರಿ ಸಾಕು. ಯಾವ್ದಾದ್ರು ಒಂದು ಕಲ್ತ್ರೆ ಇಂಥವೆಲ್ಲ ಸೇಮ್, ಏನು ಒಂದು ನಂಬರ್ ಚೇಂಜ್ ಮಾಡಬೇಕು ಅಷ್ಟೇ. ಯಾವ್ದಾದ್ರು ಒಂದನ್ನು ಕಲೀರಿ, ಬಹಳ ಸುಲಭ ಆಗೋಗ್ತದೆ. ಅದೇ ರೀತಿ ಇನ್ನು ಕೆಲವೊಂದು √5 + 3 ಈ ತರ ಕ್ವಶನ್ಸ್ಗಳು. 3 + √5, √5, 3 - √5 ಈ ತರ ಕ್ವಶನ್ಸ್ಗಳು ಕೊಟ್ಟು ಈ ಸಂಖ್ಯೆಯು ಕೊಟ್ಟಿರ್ತಕ್ಕಂಥ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಪಕ್ಕಾ ಕ್ವಶನ್ಸ್ಗಳು ಬಂದೇ ಬರ್ತವೆ. ಇವೆಷ್ಟು ಮಾರ್ಕ್ಸಿಗೆ ಕೇಳ್ತಾರಪ್ಪ ಅಂತಂದ್ರೆ 3 ತಪ್ಪಿದ್ರೆ 2 ಅಂಕದ ಪ್ರಶ್ನೆ ಕಂಪಲ್ಸರಿ ಕ್ವಶನ್. ಯಾವುದೇ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ಇದ್ದೇ ಇರ್ತದೆ, ನೀವು ನೋಡ್ಕೋಬಹುದು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ವರ್ಷ ಏನು ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಮತ್ತು ಮೇನ್ ಎಕ್ಸಾಮ್ಸ್ಗಳಾಗಿರ್ಬೋದು, ಅವೆರಡು ಎಕ್ಸಾಮ್ಸ್ಗಳನ್ನ ನಾವು ನೋಡ್ತಾ ಹೋದ್ರೆ ಈ ಕ್ವಶನ್ಗಳನ್ನ ಬಹಳ ಯಥೇಚ್ಛವಾಗಿ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೋದ ವರ್ಷ ಆಚೆ ವರ್ಷ ಕೇಳಿದ್ದಿಲ್ಲ, ಈ ವರ್ಷ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಲಾಸಹ ಮತ್ತು ಮಾಸಹಗಳ ಅನ್ವಯ ಪ್ರಶ್ನೆಗಳು, ಅಂದ್ರೆ ಅಪ್ಲೈಡ್ ಕ್ವಶನ್ಸ್, ಅಂದ್ರೆ ವಾಕ್ಯ ರೂಪದಲ್ಲಿರ್ತವೆ. ಇಂತಹ ಕ್ವಶನ್ಸ್ಗಳನ್ನ ಸುಲಭವಾಗಿ ಬಿಡಿಸ್ಬೋದು. ಇಷ್ಟಿಷ್ಟು ದಪ್ಪ ಕ್ವಶನ್ಸ್ಗಳು ಇರ್ತವೆ, ಆದ್ರೆ ಆನ್ಸರ್ ಮಾತ್ರ ಇಷ್ಟು ಬರ್ತಕ್ಕಂಥದ್ದು. 2 ಮಾರ್ಕ್ಸಿಗೆ ಕೇಳೋದು. ಎಷ್ಟು ಮಾರ್ಕ್ಸಿಗೆ ಕೇಳ್ತಾರಪ್ಪ ಅಂದ್ರೆ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಇಷ್ಟು ಪಾಯಿಂಟ್ಸ್ಗಳು ಏನು ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠ ಇದೆಯಲ್ಲ, ಈ ಪಾಠದಲ್ಲಿ ಇಷ್ಟು ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟು ಅಂಶಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಒಂದೊಂದನ್ನು ಸಪ್ರೇಟ್ ಆಗಿ ನೀಟಾಗಿ ಕಲಿತಾ ಹೋಗ್ರಿ. ಬರದೇ ಇದ್ರೆ ನಿಮ್ಮ ಟೀಚರ್ಸ್ ಹತ್ರ ನೀಟಾಗಿ ಹೇಳಿಸ್ಕೊಳ್ಳಿ. ಈ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದಲ್ಲಿ ಸುಮಾರು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದಪ್ಪ ಅಂತಂದ್ರೆ ತಪ್ಪೆ 5 ಮಾರ್ಕ್ಸು ಅಥವಾ 6 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪಾಠ. ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ನೋಡಿ, ಈಸಿಯಾಗಿ ನಾವು 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಅನ್ನ ಆರಾಮ್ಸೆ ಈಸಿಯಾಗಿ ತಗೋಬಹುದು ಈ ಪಾಠದಲ್ಲಿ.
ಇವೆಲ್ಲ ಅಂಶಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ತದನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ತರ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.